ರಾಜಕೀಯದಲ್ಲಿ ಏನಾದರೂ ಕ್ಷಿಪ್ರ ಬದಲಾವಣೆಗಳು ಆಗೋ ಸಾಧ್ಯತೆಗಳಿವೆಯಾ? BY ವಿಜೇಂದ್ರ ಸಹ ಭೇಟಿಯಾಗಿದ್ದಾರೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ನಂದಿನಿ, ಇದು ನೋಡ್ಲಿಕ್ಕೆ ಬಹಳ ಒಂದು ಕುತೂಹಲಕಾರಿ ಅಂತ ನಡೆಯ ತರ ಕಾಣುತ್ತೆ. ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಭೇಟಿ ಮಾಡಿದ್ರೆ ಅಂತಕ್ಕಂಥ ಸುದ್ದಿ ನಿಜವಾಗ್ಲೂ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದ್ರಲ್ಲಿ ಸುಳ್ಳೇನಿಲ್ಲ. ಯಾಕೆ ಇದು ಸಂಚಲನ ಅಂತಂದ್ರೆ, ಕೆಲವೇ ದಿನಗಳ ಹಿಂದೆ, ಒಂದು 3-4 ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಖರ್ಗೆ ಅವರನ್ನು ಭೇಟಿ ಮಾಡಿದ್ರು. AICC ಅಧ್ಯಕ್ಷ ಖರ್ಗೆ ಅವರನ್ನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೇವೆ, ಅವ್ರನ್ನ ಯಾವ ಕಾರಣಕ್ಕೂ ನಾವು ಕೆಳಗಿಳಿಸೋದೇ ಇಲ್ಲ. ಆದ್ರೆ ಅವರು ಕೆಳಗಿಳಿಬೇಕಾದಂತ ಸಂದರ್ಭ ಬಂತು ಅಂತಂದ್ರೆ ಪರಿಶಿಷ್ಟರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಇತ್ತು. ಅದಾಗಿ ಒಂದು 3-4 ದಿನಕ್ಕೇನೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು ಅನ್ನೋದು ಆ ಕಂಟೆಸ್ಟಲ್ಲಿ ನೋಡಿದಾಗ, ಹಿಂದಿನ ಘಟನೆಗೆ ಹೋಲಿಕೆ ಮಾಡಿ ನೋಡಿದಾಗ ಇದು ನಿಜವಾಗ್ಲೂ ಸೆನ್ಸೇಷನ್ ಆಗಿದೆ. ಇದು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಆದ್ರೆ ಅಲ್ಲಿ ಇದಕ್ಕಿಂತ ಮುಂಚೆ ವಿಜೇಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸತೀಶ್ ಜಾರಕಿಹೊಳಿ ಅವರನ್ನ ದೆಹಲಿಗೆ ಕಳಿಸಿದ್ದೇ ಸಿದ್ದರಾಮಯ್ಯ. ಅಂದ್ರೆ ಖರ್ಗೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಸಿದ್ದರಾಮಯ್ಯನವರೇ ಸತೀಶ್ ಜಾರಕಿಹೊಳಿ ಕಳಿಸಿದ್ರು ಅನ್ನೋ ಮಾತನ್ನ ಹೇಳಿದ್ರು. ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಅಂತರಂಗದ ವಿಷಯವನ್ನ ವಿಜೇಂದ್ರ ಅವರು ಪ್ರಸ್ತಾಪ ಮಾಡಿದ್ರು. ಅದಾದ ನಂತರ ಇವ್ರ ಭೇಟಿ ಕುತೂಹಲ ಮೂಡ್ತಿದೆ. ಆದ್ರೆ ಇಬ್ರು ನಾಯಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ನಾವು ಭೇಟಿ ಮಾಡಿದ್ದೆ ಬೇರೆ ಕಾರಣಕ್ಕೆ ಅಂತ ವಿಜೇಂದ್ರ ಹೇಳ್ತಿರೋದು. ನನ್ನ ಕ್ಷೇತ್ರ ಶಿಕಾರಪುರ, ಶಿವಮೊಗ್ಗ ಜಿಲ್ಲೆನಲ್ಲಿ 2 ಟೋಲ್ಗಳಿದ್ದಾವೆ. 2 ಟೋಲ್ಗಳು ಇರೋದ್ರಿಂದ ರೈತರಿಗೆ ಮತ್ತೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳು ಆಗಿದ್ದಾವೆ. ಹಾಗಾಗಿ ಈ ಟೋಲ್ಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕಾಗಿ ನಾನು ಬಂದೆ ಅನ್ನುವಂತ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಮತ್ತೆ ಯಾವುದೇ ಅಧಿಕಾರದಲ್ಲಿದ್ದಾಗ ಋತುವರು ಅಂತ ಆದಾಗ ಬಹಳಷ್ಟು ಜನ ವಿರೋಧ ಪಕ್ಷರು ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಬರ್ತಾರೆ, ವಿರೋಧ ಪಕ್ಷದ ಶಾಸಕರು ಬರ್ತಾರೆ. ಅವರು ತಮ್ಮ ಕೆಲಸವನ್ನ ಏನಾಗಿದೆ ಹೇಗಾಗಿದೆ ಅಂತ ಕೇಳ್ತಾರೆ. ಹಾಗಾಗಿ ಇದೊಂದು ಬಹಳ ಸಹಜವಾದ ಇದು ಏನು ಸಮಸ್ಯೆ ಇಲ್ಲ. ಹಾಗಾಗಿ ಏನು ರಾಜಕೀಯ ಚರ್ಚೆ ಬೇಡ ಅಂತ ಇವತ್ತು ಇಂಥ ವಿಷಯಕ್ಕೆ ಹೆಚ್ಚು ಅಟೆನ್ಷನ್ ಕೊಡಬೇಡಿ, ಹೆಚ್ಚು ಆದ್ಯತೆ ಕೊಡಬೇಡಿ ಈ ವಿಷಯಕ್ಕೆ ಅನ್ನುವಂಥ ಮಾತನ್ನು ಸಹ ವಿಜೇಂದ್ರ ಅವರು ಹೇಳಿದ್ದಾರೆ. ಅರೆ ಇವರಿಬ್ರು ಸಹ ಸ್ಪಷ್ಟನೆ ಕೊಟ್ಟಿದ್ದಾರೆ, ಇದು ರಾಜಕೀಯ ಚರ್ಚೆ ಅಲ್ಲ ಅಂತ ಹೇಳಿ. ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠೆ ಎಲ್ಲ ಇದುವರೆಗೂ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಅವರು ರಮೇಶ್ ಜಾರಕಿಹೊಳಿ ಪಕ್ಷವನ್ನ ಬಿಟ್ಟು ಹೋದಾಗ, ಬಾಲಚಂದ್ರ ಜಾರಕಿಹೊಳಿ ಪಕ್ಷವನ್ನ ಬಿಟ್ಟು ಹೋದಾಗ, ಸತೀಶ್ ಜಾರಕಿಹೊಳಿ ಇವತ್ತಿನವರೆಗೂ ಸಹ ಕಾಂಗ್ರೆಸ್ ಅಲ್ಲಿ ಉಳ್ಕೊಂಡು ಬಂದಿದ್ದಾರೆ. ಮತ್ತೆ ಅವರ ಮನಸ್ಥಿತಿ ಏನಿದೆ ಅದು ಯಾವ ಸಂದರ್ಭದಲ್ಲೂ ಯಾವ ಕಾರಣಕ್ಕೂ ಸಹ ಬಿಜೆಪಿಗೆ ಹೊಂದುವಂತ ಮನಸ್ಥಿತಿ ಅಲ್ಲ. ಅವರು ಸ್ಮಶಾನದಲ್ಲಿ ಭೋಜನವನ್ನ ಏರ್ಪಡಿಸ್ತಾರೆ, ಸ್ಮಶಾನದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾರೆ. ಆಮೇಲೆ ಲಗ್ನ ಸ್ಥಿತಿ ಗಳಿಗೆ ಇದನ್ನ ಯಾವ್ದನ್ನು ನೋಡಲ್ಲ. ಮೂಢನಂಬಿಕೆಗಳ ವಿರೋಧಿನಲ್ಲೇ ಅವರು ಮಾನವ ಬಂಧುತ್ವ ವೇದಿಕೆ ಅಂತ ಮಾಡಿಕೊಂಡು ಮೂಢನಂಬಿಕೆ ವಿರುದ್ಧ ನಿರಂತರ ಪ್ರತಿಭಟನೆ ಮಾಡ್ತಾರೆ. ಮೇಲ್ನೋಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿಯ ವಿರುದ್ಧವಾದಂತ ತತ್ವ ಸಿದ್ಧಾಂತದಲ್ಲೇ ಬದುಕನ್ನ ಜೀವನವನ್ನ ನಡೆಸ್ತಾ ಬಂದವರು. ಹಾಗಾಗಿ ಇದಕ್ಕೆ ರಾಜಕೀಯ ಅರ್ಥವನ್ನ ಕೊಡೋದು ಅಗತ್ಯ ಇಲ್ಲ ಅಂತ ಹೇಳಿ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆಮೇಲೆ ವಿಜೇಂದ್ರ ಅವರು ಭೇಟಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಅಂತಂದ್ರೆ ಅದೇನು ತುಂಬಾ ಬೇಜಾರಾದ ವಿಷಯ ಅಲ್ಲ ಅದು ಅನ್ನೋಂತ ಮಾತನ್ನ ಹೇಳ್ತಾರೆ. ಈಗ ವಿಜೇಂದ್ರ ಮತ್ತೆ ಸತೀಶ್ ಜಾರಕಿಹೊಳಿ ಇಬ್ರು ಭೇಟಿಯ ವಿಷಯವಂತೂ ಇಡೀ ರಾಜ್ಯಾದ್ಯಂತ ವ್ಯಾಪಕ ಚರ್ಚೆಗೆ ಕಾರಣ ಆಗ್ತಿದೆ ಮತ್ತೆ. ಹಾಗೆ ಇತ್ತೀಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ DK ಸುರೇಶ್ ಅವರು ಕೂಡ ಭೇಟಿಯಾಗಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಭೇಟಿಯಾಗಿದ್ದಾರೆ. ಏನಿದರ ಮರ್ಮ? ಈಗ ಏನು ರಾಜ್ಯದಲ್ಲಿ ಇನ್ನೊಂದು ವರ್ಷ ಇರ್ತೇನೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಅದು ಸಹ ವ್ಯಾಪಕ ಚರ್ಚೆ ಕಾರಣ ಆಗಿತ್ತು. ಮತ್ತೆ DK ಸುರೇಶ್ ಅವರು ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ರು, ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ರು. ಅಂದ್ರೆ ಸಿದ್ದರಾಮಯ್ಯ ಅವರು ಇಳಿಯುವಂತ ಪರಿಸ್ಥಿತಿ ಬಂದ್ರೆ ಈ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅಂದ್ರೆ ಒಂದು ಪ್ರಬಲ ಕೋಮಿಗೆ ಸಿಗಲಿ, ನಮಗೂ ಸ್ಪರ್ಧೆಯಲ್ಲಿ ಅದು ನೇರ ಆಕಾಂಕ್ಷಿ ನಮಗೆ ಕಾಣ್ತಾ ಇರೋದು DK ಶಿವಕುಮಾರ್. ಹಾಗಾಗಿ ಬಹಳಷ್ಟು ಜನ ಹೈಕಮಾಂಡ್ ಹತ್ರ ಹೋಗ್ತಾ ಇದಾರೆ, ಖರ್ಗೆ ಅವ್ರ ಹತ್ರ ಚರ್ಚೆ ಮಾಡ್ತಾ ಇದಾರೆ, ಭೇಟಿ ಮಾಡ್ತಾ ಇದಾರೆ. ಸಿದ್ದರಾಮಯ್ಯ ಬೆಂಬಲ ಕೊಡ್ತೀವಿ ಅಂತ ನೇರವಾಗಿ ಹೇಳ್ತಾ ಇದಾರೆ. ಆದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸುವಂತ ಸಂದರ್ಭ ಬಂದ್ರೆ ನಮಗೆ ಅವಕಾಶ ಸಿಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದಾರೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರು ಹೋಗಿದ್ದಾರೆ, ಖರ್ಗೆ ಭೇಟಿ ಮಾಡಿ. DK ಸುರೇಶ್ ಅವರು ಹೋಗಿದ್ರು, ಸತೀಶ್ ಜಾರಕಿಹೊಳಿ ಹೋಗಿದ್ರು, ಅದಕ್ಕಿಂತ ಹಿಂದೆ ಪರಮೇಶ್ವರ್ ಅವರು ಭೇಟಿ ಮಾಡಿದ್ರು, ಇನ್ನು ಬೇರೆ ಬೇರೆ ನಾಯಕರು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರದ್ದು ಪರಿಶಿಷ್ಟರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ನೀವೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಮಾತನ್ನು ಸಹ ಹೇಳಿದ್ದಾರೆ ಅನ್ನೋ ಮಾತಿದೆ.
ವರದಿಗಳ ಪ್ರಕಾರ, ಮಾಹಿತಿಗಳ ಪ್ರಕಾರ ಅವ್ರು ಈ ರೀತಿ ಹೇಳೋದು ಗೊತ್ತಾಗ್ತಾ ಇದೆ. ಅಂದ್ರೆ ಇವರು ನೇರವಾಗಿ ಹೊನ್ನಾಳಿ ಚಂದ್ರಶೇಖರ್ ಅವರೇ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ. ಹಾಗಾಗಿ ಖರ್ಗೆ ಅವರನ್ನ ಭೇಟಿ ಮಾಡ್ಲಿಕ್ಕೆ ಬಹಳಷ್ಟು ಜನ ನಾಯಕರು ಹೋಗ್ತಾ ಇರೋದ್ರಿಂದ ಕಾಂಗ್ರೆಸ್ ನಲ್ಲಿ ಆಗ್ತಿರತಕ್ಕಂತ ಬೆಳವಣಿಗೆ ಬಗ್ಗೆ ಅವರಿಗೂ ಸಹ ಒಂದು ಆತಂಕ ಇದೆ, ಏನಾಗ್ಬೋದು ಅಂತ ಹೇಳಿ. ಆದ್ರೆ ಮೂಡ ಹಗರಣದ ಬಗ್ಗೆ ಸಿದ್ದರಾಮಯ್ಯ ಅವರು ಸಿಕ್ಕಾಪಟ್ಟೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಮುಖಂಡರನ್ನ ಭೇಟಿ ಮಾಡುವಂತದ್ದಂತೂ ತಪ್ಪಿಲ್ಲ, ಭೇಟಿ ಮಾಡ್ತಾನೆ ಇದ್ದಾರೆ. ಸತೀಶ್ ಜಾರಕಿಹೊಳಿ ಹೋಗಿದ್ರು, ಹಿಂದೆ ಡಿ.ಕೆ. ಸುರೇಶ್ ಹೋಗಿದ್ರು. ಆದ್ರೆ ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಮುಂದೆ ಮೂಡ ಹಗರಣದಲ್ಲಿ ಈ 3 ತಿಂಗಳ ನಂತರ ತನಿಖೆ ಏನ್ ಬರುತ್ತೆ, ತನಿಖಾ ವರದಿ, ಲೋಕಾಯುಕ್ತ ತನಿಖಾ ವರದಿ ಬಂದ ಮೇಲೆ ಒಂದು ರಾಜ್ಯ ರಾಜಕಾರಣದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಅಲ್ಲಿವರೆಗೂ ಸಹ ಕಾಂಗ್ರೆಸ್ ನಲ್ಲಾಗ್ಲಿ ಮತ್ತೆ ರಾಜ್ಯ ರಾಜಕಾರಣದಲ್ಲಾಗ್ಲಿ ಈ ಗೊಂದಲದ ವಾತಾವರಣ ಇದ್ದೇ ಇರುತ್ತೆ. ಈಗ ಹೇಗೆ ವಿಜೇಂದ್ರ ಮತ್ತೆ ಜಾರಕಿಹೊಳಿ ಭೇಟಿ ಮಾಡಿದ್ದು ಸೆನ್ಸೇಷನ್ ಕಾರಣ ಆಯ್ತು, ಈ ತರದ ಇನ್ನೂ ಎಲ್ಲಾ ಭೇಟಿಗಳಿಗೂ, ಎಲ್ಲಾ ಸಹಜ ಭೇಟಿಗಳಿಗೂ ಸಹ ಚರ್ಚೆ ಒಂದು ಸೆನ್ಸೇಷನ್ ಕಾರಣ ಆಗುತ್ತೆ. ಬಟ್ ಸತ್ಯ ಏನು, ಹೇಗೆ ಚರ್ಚೆ ಮಾಡೇ ಇಲ್ಲ ಅಥವಾ ಚರ್ಚೆನೇ ಆಗಿಲ್ಲ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ರೂ ಸಹ ಒಂದು ವೇಟ್ ಅಂಡ್ ವಾಚ್ ಅನ್ನುವಂತ ಸ್ಥಿತಿಯಲ್ಲೇ ಇದ್ದಾರೆ ನಂದಿನಿ ಈಗ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.